ಆಂಟಿ. ಗೀತಾ, ಏನಮ್ಮ ಇಷ್ಟೊತ್ತಲ್ಲಿ? ಏನಾಯ್ತು? ರುಕ್ಮಿಣಿ ಆಂಟಿ, ನನ್ನ ಮಾತು ನಂಬ್ತೀರಾ ಅಲ್ವಾ? ಏನೇ ಗೀತಾ ಹೀಗೆ ಕೇಳ್ತಿದೀಯಾ? ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿದ್ದವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸ್ತೋಳು ನೀನು. ನಿನ್ನನ್ನು ನಂಬದೆ ಇನ್ಯಾರು ನಂಬಲಿ ಗೀತಾ? ಏನಾಯ್ತು ಹೇಳೆ? ನಮ್ಮಪ್ಪ ಹಾಸ್ಪಿಟಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಆಂಟಿ. ಅಯ್ಯೋ ಅಯ್ಯೋ ದೇವ್ರೆ, ಏನಾಯ್ತು ಗೀತಾ ಅವ್ರಿಗೆ? ಆಂಟಿ, ಈಗ ಅದನ್ನ ಹೇಳಕ್ಕೆಲ್ಲ ಸಮಯ ಇಲ್ಲ. ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವನ್ನ ಬದುಕಿ ಉಳಿಸಕ್ಕೆ ಒಂದು ಇಂಜೆಕ್ಷನ್ ಕೊಡಬೇಕಾಗಿದೆ. ಅದ್ರ ಬೆಲೆ ತುಂಬಾ ಜಾಸ್ತಿ ಆಂಟಿ. ಚಿಕಿತ್ಸೆ, ಇಂಜೆಕ್ಷನ್ ಎಲ್ಲ ಸೇರಿ 1,20,000. ಅದು ಇನ್ನು 1 ಗಂಟೆಲಿ ಕಟ್ಟಬೇಕು. 1,20,000ನಾ? ಅಯ್ಯೋ, ಅದಕ್ಕೆ ನಿಮ್ಮ ಹತ್ರ ದುಡ್ಡು ಕೇಳಕ್ ಬಂದೆ. ಇಲ್ಲೇ ಗೀತಾ, ನಾಳೆ ಕಟ್ಬೋದೇನೆ? ಇಲ್ಲ ಆಂಟಿ, ಈಗ್ಲೇ ಬೇಕಂತೆ. ಅಂಕಲ್ದು ಚೀಟಿ ವ್ಯವಹಾರ ಅಲ್ವಾ, ಅದಕ್ಕೆ ಬಂದೆ. ಅದನ್ನ ತೀರ್ಸೋ ಜವಾಬ್ದಾರಿ ನಂದು. ನಿಮ್ಮ ಅಂಕಲ್ ಬೇರೆ ಊರಲ್ಲಿಲ್ಲ. ಅವರು ಊರಬ್ಬ ಇದೆ ಅಂತ ಊರಿಗೆ ಹೋಗಿದ್ದಾರೆ. ಬರೋದು 3 ದಿವಸ ಆಗತ್ತೆ. ಇಷ್ಟಕ್ಕೂ ಮನೇಲಿ ಲಕ್ಷಾಂತರ ರೂಪಾಯಿನ ಯಾರೇ ಮನೇಲಿ ಇಟ್ಕೊಂಡಿರ್ತಾರೆ ಗೀತಾ? ಒಂದು ಕೆಲಸ ಮಾಡು, ನನ್ನ ಹತ್ರ ಒಂದು 10,000 ರೂಪಾಯಿ ಇರಬೇಕು, ತಗೋಬರ್ತೀನಿ. ಇಲ್ಲೇ ಇರು. ಆಂಟಿ, ಬೇಡ ಆಂಟಿ, ಒಟ್ಟಿಗೆ 1,20,000 ಕಟ್ಟಬೇಕು. ನಾನು ಹೇಗೋ ಹೊಂದಿಸ್ತೀನಿ. ಬರ್ತೀನಿ ಆಂಟಿ, ಬಾಯ್. ಗೀತಾ, ಗೀತಾ ನಿಂತ್ಕೊಳ್ಳೆ. ಗೀತಾ, ಪಾಪ ಕಷ್ಟ ಕಾಲದಲ್ಲಿ ಇಂಥ ಒಳ್ಳೆ ಹುಡುಗಿಗೆ ಸಹಾಯ ಮಾಡಕ್ಕಾಗ್ಲಿಲ್ವಲ್ಲ? ಆ ಗೀತನ, ಅವ್ರ ಅಪ್ಪನ್ನ ನೀನೇ ಕಾಪಾಡಬೇಕು. ಯಾಕೆ ಈ ರೀತಿ ಆಯ್ತು? ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯ್ತಲ್ಲ. ಇದು ಯಾವುದ್ರ ಸೂಚನೆನೋ ಏನೋ? ಅಲ್ಲಿ ಗೀತಾ ಅಪ್ಪನ ಹೆಣ ಬಿದ್ದಿದೆ. ನಾಳೆ ಸಂಜೆವರೆಗೂ ಗೀತಂಗೆ ಅವರಪ್ಪ ಸತ್ತಿದ್ದಾರೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಆವಾಗಲೇ ನೆಮ್ಮದಿಯಾಗಿ ನಮ್ಮ ವಿಜಿ ಮದುವೆ ನಡೆಯೋದು. ಅಲ್ಲಿ ತನಕ ವಿಜಿನ ಹೇಗಾದರೂ ಮಾಡಿ ಸೇಫ್ ಮಾಡಬೇಕು. ಅವನೊಬ್ಬಂದೇ ಭಯ ನನಗೆ. ಸಿತಾರಂಗ್ ಬೇರೆ ಅವನ ಜವಾಬ್ದಾರಿ ವಹಿಸ್ಕೊಟ್ಟು ಬಂದಿದ್ದೀನಿ. ಯಾವುದಕ್ಕೂ ಒಂದು ಸರ್ತಿ ವಿಜಯನ್ ನೋಡ್ಕೊ ಬರೋದು ಒಳ್ಳೇದಾ ಅಂತ. ಶ್ರೀನಿವಾಸ್ ಅಲ್ಲ ಅಲ್ಲ, ಗೀತಾ ಅಪ್ಪ. ಈ ಭೂಮಿ ಬಿಟ್ಟು ಯಾವಾಗ ಓದ್ತೀಯಪ್ಪ? ಆಂಟಿ, ಆಂಟಿ, ನಮಸ್ತೆ ಆಂಟಿ. ಆಂಟಿ ನಮಸ್ತೆ ಆಂಟಿ. ಆಂಟಿ, ನಾನು ಯಾರು ಅಂತ ಗೊತ್ತಾಗಿಲ್ವಾ ಆಂಟಿ? ಮಿನಿಸ್ಟರ್ ಮಗ. ಅದೇ ಅವತ್ತು ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳ ಮುಂದೆ ಸಾರಿ ಕೇಳಿದ್ನಲ್ಲ, ಆ ಹುಡುಗ ನೆನ್ಪಿದ್ದ?
ಇರುತ್ತೆ ಇರುತ್ತೆ ಇರುತ್ತೆ. ಆವತ್ತು ನಿಮ್ಮ ಮಗಳು ಗೆದ್ದಿದ್ಲು ಅನ್ನೋ ಆನಂದದಲ್ಲಿ ಎಲ್ಲ ನೆನಪಿರುತ್ತೆ ಅಲ್ವಾ? ಆಂಟಿ, ನೀವು ನಿಮ್ಮ ಮಗಳಿಗೆ ಸ್ವಾಭಿಮಾನ ತುಂಬಿದ್ದೀರಾ, ಗುಡ್. ಧೈರ್ಯ ತುಂಬಿದ್ದೀರಾ, ವೆರಿ ಗುಡ್. ವಿದ್ಯೆ ಜ್ಞಾನ ಎಲ್ಲ ಇದೆ, ಸೂಪರ್. ಆದರೆ ನನ್ನಂಥ ಶ್ರೀಮಂತನ ಮುಂದೆ ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಿಲ್ಲಲ್ಲ ಆಂಟಿ. ದಿಸ್ ಈಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೀರು ಕುಡಿದು ಬದುಕೋದನ್ನ ಹೇಳ್ಕೊಡೋದು ನಿಮ್ಮಂಥ ಜನ ನೀರಲ್ಲಿ ಬಿದ್ದು ಈಜಾಡೋದನ್ನ ಹೇಳ್ಕೊಡೋದು ಮಾಡ್ತೋಗ್ಬಿಡ್ತೀರ. ಸೊ ಗೀತಾಗ ಗೊತ್ತಿರೋದು ಒಂದೇ, ನೀರು ಕುಡಿಯೋದು. ಅದಕ್ಕೆ ನಾನು ನಿರಂತರವಾಗಿ ನೀರು ಕುಡಿಸ್ತಾ ಹೋಗ್ತಾ ಇದ್ದೀನಿ. ಮಹಾಲಕ್ಷ್ಮೀಪುರಂಗೆ ನಡೆಯೋಣ. ಎಲ್ಲಮ್ಮ ಮಹಾಲಕ್ಷ್ಮಿ? ಹೇಳ್ತೀನಣ್ಣ, ಮೊದಲು ಯಾರ ಹತ್ರ ಹೋಗ್ಬೇಕು, ಅವ್ರಿಗೆ ಬೇಕಾಗಿದ್ದ ಎಲ್ಲ ವಿಷಯ ಮೆಸೇಜ್ ಮಾಡಿ ಕಳಿಸ್ತಾ ಇದ್ದೀನಿ. ಒಂದ್ಸತಿ ಅವ್ರು ಅದನ್ನ ಓದಿದ್ರೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಹಲೋ ಮಂಗಳೂರು ಅಂಕಲ್, ನಾನು ಗೀತಾ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮಿಸಿ. ತೊಂದರೆ ಏನಂತ ನಾನು ನಿಮಗೆ ಟೈಪ್ ಮಾಡಿ ಮೆಸೇಜ್ ಕಳಿಸಿದ್ದೀನಿ. ದಯವಿಟ್ಟು ಅದನ್ನ ಓದಿ ನಂಗೆ ವಾಪಸ್ ಕಾಲ್ ಮಾಡ್ತೀರಾ? ನಾನು ಕಾಯ್ತಾ ಇರ್ತೀನಿ ಅಂಕಲ್. ಅಣ್ಣ ನಡಿಯಣ್ಣ. ಅಲ್ಲಮ್ಮ, ಈ ರಾತ್ರಿ ಆಸ್ಪತ್ರೆಗೆ ಎಷ್ಟು ದುಡ್ಡು ಕಟ್ಟಕ್ಕಾಗತ್ತಾ? ಕಟ್ಲೇಬೇಕಣ್ಣ, ಇಲ್ಲಾಂದ್ರೆ ನಮ್ಮಪ್ಪ ಉಳಿಯಲ್ಲ. ಅಲ್ಲ ಆಂಟಿ, ಎಲ್ಲ ಹೇಳ್ಕೊಟ್ಟಿದ್ದೀರಾ, ಆದರೆ ನಮ್ಮಂಥವ್ರಿಂದ ದೂರ ಇರಬೇಕು ಅನ್ನೋ ಪಾಠ ಯಾಕೆ ಹೇಳ್ಕೊಟ್ಟಿಲ್ಲ? ಹೌದಪ್ಪ, ದುಷ್ಟರಿಂದ ದೂರ ಇರಬೇಕು ಅಂತ ನಮ್ಮ ಗೀತಂಗೆ ನಾನು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೆ. ಆದರೆ ನಿನ್ನಲ್ಲೂ ಒಬ್ಬ ಮನುಷ್ಯ ಇದ್ದಾನೆ ಅಂತ ಸಹಾಯ ಮಾಡಕ್ ಬಂದ್ಲು. ನೀನು ಅವಳಿಗೆ ಮೋಸ ಮಾಡಿದೆ. ಮೋಸ ಅಲ್ಲ ಆಂಟಿ, ಪಾಠ ಕಲಿಸ್ದೆ. ಅಲ್ಲ, ಕಾಲೇಜಿಗೆ 4 ಕೋಟಿ ರೂಪಾಯಿ ಕಾರಲ್ಲಿ ಬರೋ ನನ್ನ ಮುಂದೆ ಆಫ್ಟರ್ ಆಲ್ 5,000 ರೂಪಾಯಿ ಸೈಕಲ್ ಸವಾಲ್ ಹಾಕುತ್ತೆ ಅಂದ್ರೆ ಎಷ್ಟು ದಿಮಾಕ್ ಇರ್ಬೇಕು ಆಂಟಿ. ಅವಳಿಗೆ ಯೋಗ್ಯತೆ ಇದೆಯಾ ಆಂಟಿ? ಸುಮ್ಮನೆ ಮಕ್ಕಳನ್ನ ಎತ್ತು ಬಿಡೋದಲ್ಲ ಮುಖ್ಯ, ಅವ್ರನ್ನ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಎತ್ತು ತಾಯಿಯಾಗಿ ನೀವು ಹೇಳ್ಕೊಡ್ಬೇಕು. ಅದು ನಮ್ಮಂತವ್ರ ಮುಂದೆ. ನೀವೆಂತವ್ರಪ್ಪ? ನೀವ್ ಹೇಳಿ ನೋಡೋಣ. ಇಷ್ಟು ಹೊತ್ತು ನನ್ನ ಹತ್ರ ಹೇಳ್ದಲ್ಲ, ಆ ಎಲ್ಲ ಪಾಠನ ನಿಮ್ಮಪ್ಪ ಅಮ್ಮ ನಿನಗೆ ಹೇಳ್ಕೊಡ್ಬೇಕಾಗಿತ್ತಪ್ಪ. ಸಮಾಜನ ಹಾಳು ಮಾಡೋ ಒಬ್ಬ ಮಗನ ಸಮಾಜದಲ್ಲಿ ಬಿಟ್ಟಿದ್ದೀನಿ ಅನ್ನೋ ಗೋಚರ ಇಲ್ಲದೆ ಇರೋ ನಿನ್ನ ತಾಯಿ ದೊಡ್ಡವಳು. ಸಹಾಯ ಮಾಡಕ್ ಬಂದಿದ್ದ ಹೆಣ್ಣಿನ ಮಾನ ತೆಗೆದು ಅವಳಿಗೆ ಅವಮಾನ ಮಾಡಿದ ನೀಚ ನೀನು ದೊಡ್ಡವನು. ಮನುಷ್ಯತ್ವ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲದೆ ಮನುಷ್ಯನಾಗಿರೋ ನೀನು ಯಾವುದ್ರಲ್ಲಿ ಶ್ರೀಮಂತನೋ? ಕೊಚ್ಚೆ ತನ್ನಂತಾನು ಪನ್ನೀರ್ ಅನ್ಕೊಂಡ್ ಮಾತ್ರಕ್ಕೆ ಅದರ ಗಂಧ ಸುವಾಸನೆ ಆಗಲ್ಲಪ್ಪ. ಹಾಗೆ ಒಂದು ಮುತ್ತನ್ನ ತಗೊಂಡೋಗಿ ಕೊಚ್ಚೆಯಲ್ಲಿ ಬಿಸಾಕಿದ್ರೆ ಅದರ ಕೊಳಕು ಮುತ್ತನ್ನ ಸೋಂಕೋದಿಲ್ಲ. ಅಂಥ ಅಪರಂಜಿ ಕಣೋ ನನ್ನ ಮಗಳು ಗೀತಾ. ಶೇ ಇದ್ದೇವ್ರೆ, ಕೆಡಿಸ್ದ ಕತೆ ಕೆಡಿಸ್ದೆ. ಇವನು ಯಾಕಪ್ಪ ಅಲ್ಲಿ ಹೋದ? ಗೀತಾಳಿಗೆ ಕೊಟ್ಟ ಕಾಟ ಸಾಲದು ಅಂತ ಸಂಕಟ ಬೇರೆ ನೋಡಕ್ ಹೋಗಿದ್ದಾನಂತ ಇವನು.
ಮಜಾ ತಗೊಂತಾನಂತೆ ಮಜಾ ಇವನು. ಅಯ್ಯೋ ನನ್ನ ತಂಗಿ ಮನ್ ಗೊತ್ತಾದ್ರೆ ನಾನು ಏನು ಹೇಳಿ. ನಾವು ದೇವ್ರೆ, ನಾನೇನು ಬಾಯಿ ತಪ್ಪಿ ಅಂದ್ರೆ ನೀನು ಅದನ್ನೇ ಅಸ್ತಿ ಅಂತೆಲ್ಲೋ. ಏ ವಿಜಿ, ಯಾಕೋ ಇನ್ನೂ ರೂಮ್ ಲೈಟ್ ಆನಲ್ಲೇ ಇದೆಯಲ್ಲೋ? ನಿದ್ದೆ ಬಂದಿಲ್ವಾ? ವಿಜಿ, ಮಲ್ಕೊಂಡಿದ್ಯಾ? ನಾನೇ ಸುಮ್ಮನೆ ಗಾಬರಿಯಾಗಿದ್ದೆ. ರಾತ್ರಿ ಆದ ತಕ್ಷಣ ಫ್ರೆಂಡ್ಸನ್ನ ನೋಡಬೇಕು ಅಂತ ಎಲ್ಲಿ ಹೊರಟ್ಬಿಟ್ಟಿದ್ಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಏನೋಪ್ಪ, ನಾಳೆ ನಿನ್ನ ಮದುವೆ ಮುಗಿಯೋ ತನಕ ಆ ಗೀತಾ ನಿನ್ನ ನೆನಪಿಗೆ ಬರ್ದೇ ಇದ್ರೆ ಸಾಕು. ನೆಮ್ಮದಿಯಾಗಿ ಮಲ್ಕೋ. ಗುಡ್ ನೈಟ್.